ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಬೇಬಿ ಕುಚ್ ನೀಡಲ್ಗೆ 80 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಅಂದರೆ ಒಂದು ಸೈಡ್ 80 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಅದು ಡಬಲ್ ಆದಾಗ ನಮಗೆ 160 ಎಳೆ ಥ್ರೆಡ್ ಆಗುತ್ತೆ. ಈ ರೀತಿ ನಾವು ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಬಟ್ಟೆಗೆ ಫಸ್ಟು ಒಂದು ಹೋಲ್ನ ಮಾಡ್ಕೋಬೇಕು. ಅದಾದಮೇಲೆ ನೋಡಿ, ಈ ರೀತಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಕೆಳಗಡೆ ಏನು ಥ್ರೆಡ್ ಕಾಣಿಸ್ತಾ ಇರುತ್ತೆ ಅಲ್ವಾ, ಅದನ್ನು 2 ಪಾರ್ಟ್ ಮಾಡ್ಕೋಬೇಕು ಸಮವಾಗಿ. ಅದರೊಳಗಡೆ ನೀಡಲ್ ಹಾಕಿ ಆಚೆ ತಗೋಬೇಕು. ನೋಡಿ, ಆವಾಗ ನಮಗೆ ಶೇಪ್ ಅನ್ನೋದು ಈ ರೀತಿ ಬಂದಿರುತ್ತೆ. ಈಗ ಬಲಗಡೆ ಇರೋದನ್ನು ಎಡಗಡೆ ತಗೋಬೇಕು. ಅಂದರೆ ಬಲಗಡೆ ಇರೋವಂಥ ಥ್ರೆಡ್ನ ಎಡಗಡೆ ತಗೋಬೇಕು, ಎಡಗಡೆ ಇರೋವಂಥ ಥ್ರೆಡ್ನ ಬಲಗಡೆ ತಗೋಬೇಕು. ಈ ಥರ ಮಾಡಿಕೊಂಡ್ರೆ ಬೇಬಿ ಕುಚ್ಚು ರೆಡಿ ಆಗುತ್ತೆ. ಸ್ನೇಹಿತರೆ, ತುಂಬ ಈಸಿ ಮೆಥಡ್ ಅಂದರೆ ಈಸಿ ಮೆಥಡ್ ಇದು. ಕೆಲವೊಬ್ಬರು ಥ್ರೆಡ್ನ ಕಟ್ ಮಾಡಿಬಿಟ್ಟು ಅದಾದಮೇಲೆ ಜಡೆ ಎಣಿಯೋ ಥರ ತುಂಬಾ ಸರ್ಕಸ್ ಮಾಡಿ ಹಾಕ್ತಾರೆ. ಸೊ ಆ ರೀತಿ ಹಾಕೋದಕ್ಕಿಂತ ಈ ಟೈಪಲ್ಲಿ ಹಾಕ್ಕೊಂಡ್ರೆ ನಮಗೆ ಸ್ವಲ್ಪನೂ ಕಷ್ಟ ಇಲ್ಲದೇ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು. ಈಗ ನೋಡಿ, ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ 2 ಎಳೆ ಜರಿ ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಕುಚ್ಚನ್ನು ಗಂಟು ಹಾಕೋಬೇಕಾಗುತ್ತೆ. ಫಸ್ಟು ಒಂದು ಸರಿ ಈ ರೀತಿ ಥ್ರೆಡ್ನ ಒಂದು ಸುತ್ತು ತೊಗೊಂಬಿಟ್ಟು ಅದಾದಮೇಲೆ ಒಂದು 2 ಸರಿ ಗಂಟನ್ನು ಹಾಕ್ಕೊಳ್ಳಿ. ಗಂಟನ್ನು ಹಾಕಿ ಆದಮೇಲೆ ಇಲ್ಲಿ ನಾವು ಬೀಡನ್ನ ಹಾಕೋಬೇಕಾಗತ್ತೆ. ನಾನಿಲ್ಲಿ 3mm ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ನೀವು ಬೇಕಿದ್ರೆ ಸ್ಮಾಲ್ ಸೈಜ್ ಬೀಡ್ ಕೂಡ ಹಾಕೋಬೋದು. ಒಂದು ರೌಂಡ್ ಬೀಡು, ಹಾಗೆ ಒಂದು ಲೀಫ್ ಬೀಡು ಮತ್ತು ಇನ್ನೊಂದು ರೌಂಡ್ ಬೀಡು. ಈ ಥರ ಹಾಕ್ಕೊಂಡು ನೋಡಿ, ಈ ರೀತಿ ಉಲ್ಟಾ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಮತ್ತು ಈ 3 ಬೀಡ್ ಹೋಲ್ ಒಳಗಡೆಯಿಂದನೂ ಥ್ರೆಡ್ನ ಆಚೆ ತೊಗೋಬೇಕು. ನೀವು ಬೇಕಿದ್ರೆ ಇಲ್ಲಿ ಒಂದೇ ಒಂದು ಲೀಫ್ ಬೀಡನ್ನ ಹಾಕ್ಕೋಬೋದು, ಅಥವಾ ಒಂದೇ ಒಂದು ರೌಂಡ್ ಬೀಡನ್ನ ಹಾಕ್ಕೋಬೋದು. ಅಂದರೆ ಬೀಡ್ಸ್ಗಳು ಜಾಸ್ತಿ ಬೇಡ ಅಂತಂದರೆ ಈ ರೀತಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ 3 ಬೀಡನ್ನ ಯೂಸ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಲಾಸ್ಟಲ್ಲಿ ಇನ್ನೊಂದು ಸರಿ ಅಥವಾ 2 ಸರಿ ಥ್ರೆಡ್ನ ಗಂಟು ಹಾಕ್ಕೊಂಬಿಟ್ಟು ಈ ರೀತಿ ಕುಚ್ಚನ್ನ ಸ್ವಲ್ಪ ಮೇಲೆ ಎತ್ತಿ ಅದರೊಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಬೇಕು. ಈ ಥರ ಹಾಕೊಳ್ಳೋದ್ರಿಂದ ನಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಎಲ್ಲ ಜರಿ ಥ್ರೆಡ್ ಎಲ್ಲ ಹಿಂದೆಗಡೆ ಇರುತ್ತೆ, ಮುಂದೆಗಡೆ ಬರೀ ಕುಚ್ಚು ಥ್ರೆಡ್ ಮಾತ್ರ ಕಾಣಿಸ್ತಾ ಇರುತ್ತೆ ಅಲ್ವಾ. ಕುಚ್ಚುಗಳು ನೋಡೋದಕ್ಕೆ ತುಂಬಾ ನೀಟಾಗಿ ಕಾಣಿಸುತ್ತೆ. ಈಗ ಕುಚ್ಚು ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಲ್ಲಿ ಥ್ರೆಡ್ಗಳನ್ನ ಬಿಟ್ಕೊಂಡು ಮಿಕ್ಕಿರೋ ಅಂಥ ಥ್ರೆಡ್ನ ನಾವು ಕಟ್ ಮಾಡ್ಕೋಬೇಕು. ಮತ್ತು ಉದ್ದ ತುಂಡ ಇರೋ ಅಂಥ ಥ್ರೆಡ್ಗಳನ್ನೆಲ್ಲ ಕರೆಕ್ಟಾಗಿ ನೋಡಿಕೊಂಡು ಟ್ರಿಮ್ ಮಾಡ್ಕೋಬೇಕು. ಇಷ್ಟು ಮಾಡಿಕೊಂಡ್ರೆ ನಮಗೆ ಕುಚ್ಚು ರೆಡಿ ಆಗುತ್ತೆ. ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ. ಇದೇ ಥರ ನಾವು ಇನ್ನು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇದಾದಮೇಲೆ ಇನ್ನೂ ಒಂದು ಡಿಸೈನ್ನ ಹಾಕಿ ತೋರಿಸ್ಕೊಡ್ತೀನಿ ನೋಡಿ. ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ನಾನು 6 ಎಳೆ ಥ್ರೆಡ್ನ ಈ ರೀತಿ ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. 6 ಅಂದರೆ ಅಲ್ಲಿಗೆ 12 ಎಳೆ ಥ್ರೆಡ್ ಆಗುತ್ತೆ. ಸೊ ಆ ರೀತಿ ನಾನು ಇಲ್ಲಿ ಸಿಲ್ಕ್ ಥ್ರೆಡ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ, ಈ ರೀತಿ ಹಾರ್ಟ್ ಶೇಪ್ ಇರೋವಂಥ ಬೀಡನ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಸ್ಮಾಲ್ ಸೈಜ್ ಬರುತ್ತೆ, ಹಾಗೆಯೇ ಬಿಗ್ ಸೈಜ್ ಬರುತ್ತೆ. ಇದು ಬಂದು ನಾನು ಸ್ಮಾಲ್ ಸೈಜ್ನ ತೊಗೊಂಡಿದ್ದೀನಿ. ಈ ಒಂದು ಬೀಡನ್ನ ಉಪಯೋಗಿಸ್ಕೊಂಡು ಇವತ್ತಿನ ಡಿಸೈನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನೋಡಿ, ಇಲ್ಲಿ ಈ ರೀತಿ ನೀಡಲ್ನ ಚುಚ್ಚಿ ಥ್ರೆಡ್ನ ತರಬೇಕು. ಥ್ರೆಡ್ನ ತಂದು ಕೆಳಗಡೆ ಒಂದು 2-2.5 ಇಂಚಷ್ಟು ನಾವು ಥ್ರೆಡ್ನ ಬಿಟ್ಕೊಂಡು ಇಲ್ಲಿಗೆ ಕಟ್ ಮಾಡ್ಕೋಬೇಕಾಗತ್ತೆ. ಥ್ರೆಡ್ನ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಹಾಗೇ ನೆಕ್ಸ್ಟ್ ಈ ಸೈಡಲ್ಲೂ ಕೂಡ ನಾವು ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ನ ಬಿಟ್ಟು ನೋಡಿ, ಇಲ್ಲಿಗೆ ನಾನಿಲ್ಲಿ ಒಂದು 1/4 ಇಂಚಷ್ಟು ಜಾಗನ ಬಿಟ್ಟು ಮತ್ತು ಇಲ್ಲಿಗೆ ನಾನು ಇಲ್ಲಿ ಥ್ರೆಡ್ನ ಹಾಕೋತಾ ಇದ್ದೀನಿ. ಇಲ್ಲಿಗ ನಾನು 2 ಥ್ರೆಡ್ನ ಹಾಕ್ಕೊಂಡಿದ್ದೀನಿ ನೋಡಿ, ಈ ರೀತಿ ಹಾಕ್ಕೋಬೇಕಾಗತ್ತೆ. ಈಗ ಒಂದಕ್ಕೆ ನಾನು ಇಲ್ಲಿ ಕಾಟನ್ ಥ್ರೆಡ್ನ ನೋಡಿ ಒಂದಿಷ್ಟನ್ನು ಕಾಟನ್ ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ ನೀಡಲ್ಗೆ. ಈಗ ಇದನ್ನು ಹಾಕ್ಕೋಬೇಕು. ಇಲ್ಲಿ ಹಾಕ್ಕೊಂಡು ಬೀಡ್ ನಾವು ಈ ರೀತಿ ಹಾಕ್ಕೋಬೇಕು. ಅಂದರೆ ಈ ಹೋಲು ಮೇಲೆ ಬರಬೇಕು, ಇದು ಕೆಳಗಡೆ ಬರಬೇಕು. ಸೇಮ್ ಮಾಮೂಲಿ ನಾವು ಆರ್ಟ್ ಶೇಪ್ ಯಾವ ರೀತಿ ಇರುತ್ತೆ ಆ ರೀತಿನೇ ಹಾಕ್ಕೋಬೇಕಾಗತ್ತೆ.
ನೋಡಿ ಈ ರೀತಿ ಈಸಿಯಾಗಿ ಥ್ರೆಡ್ಗೆ ಬೀಡನ್ನ ಹಾಕೊಂಡ್ಬಿಡ್ಬೋದು. ನೆಕ್ಸ್ಟ್ ಈಗ ಅದೇ ಥರ ಇಲ್ಲೂ ಕೂಡ ಹಾಕೋಬೇಕಾಗತ್ತೆ. ನಮಗೆ ಸೀರೆ ಕುಚ್ಚುಗಳು ಹಾಕೊಳ್ಳೋದಕ್ಕೆ ಬರೀ ಕ್ರೋಶ ಬಂದರೆ ಮಾತ್ರ ಹಾಕೋಬೋದು, ಇಲ್ಲಾಂದರೆ ಹಾಕೋಕ್ಕಾಗಲ್ಲ ಅಂತ ಏನೂ ಇಲ್ಲ. ನೋಡಿ ಈ ರೀತಿ ನಮಗೆ ಕ್ರೋಶ ಬಂದಿಲ್ಲ ಅಂತಂದ್ರೂ ಒಳ್ಳೊಳ್ಳೆ ಸೀರೆ ಕುಚ್ಚು ಡಿಸೈನ್ಸ್ನ ನಾವು ಹಾಕೋಬೋದು. ನೋಡಿ ಎರಡೂ ಈ ರೀತಿ ಹಾಕ್ಕೋಬೇಕು. ಅದಾದಮೇಲೆ ಈ ರೀತಿ ಟ್ವಿಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡಿ ಗಂಟು ಹಾಕ್ಕೋಬೇಕು. ನೀಟಾಗಿ ಎಲ್ಲ ಥ್ರೆಡ್ಡು ಬರೋ ಥರ ಈ ರೀತಿ ಗಂಟು ಹಾಕ್ಕೋಬೇಕು. ನೋಡಿ ಈ ರೀತಿ ನಾವು ಫುಲ್ ಎಲ್ಲದನ್ನು ಸೆಟ್ ವೈಸ್ ಈ ರೀತಿ ಮಾಡ್ಕೊತ ಹೋಗಬೇಕಾಗತ್ತೆ. ಇದು ನಿಮ್ಗೇನಾದರೂ ಇನ್ನೂ ಹತ್ತಿರ ಆಯಿತು ಅಂತ ಅನ್ಸಿದ್ರೆ ಇದು ಹಾಕೋತೀವಲ್ಲ ಈ ಥ್ರೆಡ್ ಇನ್ನು ಸ್ವಲ್ಪ ದೂರ ಬೇಕಾದ್ರೂ ಹಾಕೋಬೋದು. ಇದರೊಳಗಡೆ ನಾವು ಕುಚ್ಚನ್ನು ಕಟ್ಕೋಬೇಕಾಗತ್ತೆ. ನೀವು ಸ್ಯಾರಿ ಮ್ಯಾಚಿಂಗ್ ಯಾವ ಕಲರ್ ಥ್ರೆಡ್ನ ಇಟ್ಕೊಂಡಿರ್ತೀರಲ್ವ ಈ ರೀತಿ ಪ್ರಿಪೇರ್ ಮಾಡಿಕೊಂಡು ಈ ಥರ ನೀಟಾಗಿ ಎಲ್ಲ ಥ್ರೆಡ್ಗಳನ್ನ ಜೋಡಿಸಿ ಇಟ್ಕೋಬೇಕು. ಫಸ್ಟು ಈ ಸರಿ ಥ್ರೆಡ್ಡಿಂದ ನಾಟ್ನ ಮಾಡ್ಕೋಬೇಕು. ನಾನು ಸಾಮಾನ್ಯವಾಗಿ ಎಲ್ಲ ಡಿಸೈನ್ಸ್ಗೂ ಇದೇ ರೀತಿಯೇ ನಾಟ್ನ ಮಾಡ್ಕೊಳ್ಳೋದು. ಒಂದು 2 ಸರಿ ಅಥವಾ 3 ಸರಿ ನೋಡಿ ಈ ರೀತಿ ಥ್ರೆಡ್ನ ತಂದು ನಾವು ಹೂ ಕಟ್ಟೋ ರೀತಿ ನಾಟ್ ಹಾಕ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ. ಒಂದು 3 ಸರಿ ಸಾಕಾಗತ್ತೆ. ಈಗ ಇಲ್ಲಿಂದ ಥ್ರೆಡ್ನ ತೊಗೊಂಬರ್ಬೇಕು. ನಾವು ಹಿಂದೆಯಿಂದ ತೊಗೊಂಡು ಬಂದಾಗ ಏನಾಗುತ್ತೆ ಅಂದರೆ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಎಷ್ಟುದ್ದ ಬೇಕೋ ಕುಚ್ಚು ಅಷ್ಟುದ್ದ ಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೋಬೇಕು ಕೆಳಗಡೆ. ನೋಡಿ ಕುಚ್ಚು ಈ ರೀತಿ ಬರುತ್ತೆ. ನಾವಿನ್ನು ನಮಗೆ ಎಷ್ಟು ಬೇಕೋ ಅಷ್ಟು 1 ಇಂಚ್ ಇರ್ಬೋದು ಅಥವಾ ಹಾಫ್ ಇಂಚ್ ಇರ್ಬೋದು ಜಾಗನ ಬಿಟ್ಕೊಂಡು ನಾವು ಏಕಕುಚ್ಚುಗಳನ್ನ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಸ್ನೇಹಿತರೆ ಇಲ್ಲಿ ನಾನು 2 ಕುಚ್ಚನ್ನ ಕಟ್ಟಿದ್ದೀನಿ. ನೋಡಿ ಈ ರೀತಿ ಬರುತ್ತೆ ನೋಡೋದಕ್ಕೆ ಡಿಸೈನು. ಮಧ್ಯದಲ್ಲಿ ನಿಮಗೆ 1 ಇಂಚ್ ಬೇಕೋ ಅಥವಾ ಹಾಫ್ ಇಂಚ್ ಬೇಕೋ ಗ್ಯಾಪ್ ಬಿಟ್ಕೊಂಡು ಕುಚ್ಚು ನೀವು ಎಷ್ಟೆಷ್ಟು ದೂರ ಬೇಕಾಗುತ್ತೆ ನೋಡಿಕೊಂಡು ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಇಷ್ಟೇ ಲೆಂತ್ ಬಿಟ್ಕೋಬೇಕು ಅಂತ ಏನೂ ಇರೋದಿಲ್ಲ ಇದರಲ್ಲಿ. ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.